30 ವರ್ಷಕ್ಕೂ ಹೆಚ್ಚಿಗೆ ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ವಿವಿಧ ಹುದ್ದೆಗಳ ಕೆಲಸ ಮಾಡ್ಕೊಂಡ್ಬಂದಂಥ ಪಕ್ಷನಿಷ್ಠೆ ಎಲ್ಲಿ ತನಕ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಲಿಲ್ಲ, ಬಿ ಜೆ ಪಿಯಿಂದ ಟಿಕೆಟ್ ಕೊಡಲಿಲ್ಲ. ಕೊಡದಾಗ ಅವ್ರ ಉತ್ತರ ಏನು? ನೀವೇನಾದ್ರು ಬೇರೆ ಪಕ್ಷಕ್ಕೆ ಹೋಗ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ನನ್ನ ಜೀವನ ಪರ್ಯಂತ ಬಿ ಜೆ ಪಿ ನನ್ನ ಹೆಣದ ಮೇಲೆ ಸಾಯಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವಜ ಹಾಕ್ಕೊಂಡೆ ನಾನು ಸಾಯ್ತೇನೆ. ಇಂಥ ಪಕ್ಷನಿಷ್ಠ ಕಾರ್ಯಕರ್ತನ ಪಕ್ಕಕ್ಕೆ ಸರಿಸಿ ಯಾರು ಕಾಂಗ್ರೆಸ್ಸಿಗೆ ಹೋಗೋಂಥ ಪ್ರಯತ್ನವನ್ನು ನಡೆಸಿದಂಥ ಧನಂಜಯ ಸರ್ಜಿ ಹರ್ಷ ಕೊಲೆ, ಶಿವಮೊಗ್ಗದಲ್ಲಿ ಹಿಂದೂ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಒಂದು ಶಾಂತಿಗಾಗಿ ನಡಿಗೆ ಅನ್ನಂಥ ಒಂದು ಮೆರವಣಿಗೆ ತೆಗೆದು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದರಲ್ಲಿ ನಕ್ಸಲಿಸ್ಟ್ ಇದ್ದಾರೆ, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅಂತ ಅಂದ್ಕೊಂಡು ನಾನು ಅದನ್ನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಿಂದುತ್ವದ ವಿರೋಧಿಗಳೇ ಅತಿ ಹೆಚ್ಚಿರೋಂಥ ಆ ಒಂದು ಮೆರವಣಿಗೆಯಲ್ಲಿ ಸರ್ಜಿ ನೇತೃತ್ವದಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರ ಒಂದು ಸಿದ್ಧಾಂತ ಹಿಂದುತ್ವ, ಇನ್ನೊಂದು ಪಕ್ಷನಿಷ್ಠೆ, ಇದೆರಡಕ್ಕೂ ಕೂಡ ಹೆಸರು ಮನೆ ರಘುಪತಿಭಟ್ರು. ಧನಂಜಯ ಸರ್ಜಿ ಅವಕಾಶವಾದಿ ರಾಜಕಾರಣ, ಇತ್ತೀಚೆಗೆ ಪಕ್ಷವನ್ನು ಬಂದು ಸೇರಿದ್ರು. ಅವ್ರ ಜಾತಿ ಏನಂತ ಲೆಕ್ಕದಲ್ಲಿ, ಹಣ ಇದೆ ಅನ್ನಂಥ ಲೆಕ್ಕದಲ್ಲಿ ಅವರು ಹಿಂದುತ್ವದ ವಿರೋಧವನ್ನು ಮಾಡಿದಂಥ ಸಂದರ್ಭದಲ್ಲಿ, ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಶಾಂತಿಗಾಗಿ ನಡಿಗೆ ಮಾಡಿ ಮುಸಲ್ಮಾನರು, ಕ್ರಿಶ್ಚಿಯನ್ರು ಕರ್ಕೊಂಡು ಅದೇ ಮನೋಭಾವದ ವ್ಯಕ್ತಿಗಳನ್ನು ಇಟ್ಟುಕೊಂಡು ಮೆರವಣಿಗೆ ಮಾಡ್ತಾರಲ್ಲ, ಆ ಹಿಂದುತ್ವ ನೀವು ಒಪ್ತಿರೋ? ಇಡೀ ತನ್ನ ಜೀವನವನ್ನೇ ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಹಿಂದುತ್ವಕ್ಕೆ ಬೆಲೆ ಕೊಡ್ತಾರೆ ಅಂತ ರಘುಪತಿ ಭಟ್ರು ಒಪ್ತಿರೋ? ಇದನ್ನು ನಾನು ಯಾರು ಇವತ್ತು ಧನಂಜಯ ಸರ್ಜಿ ಪರವಾಗಿ ಕೆಲಸ ಮಾಡ್ತೀವಿ, ವಿಧಿ ಇಲ್ಲ, ನಾವು ಪಕ್ಷ ಅಂತ ಹೇಳಂತ ಅವರಿಗೆ ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತೇನೆ. ಇವತ್ತು ನಾನು ಚುನಾವಣೆ ನಿಂತ ಸಂದರ್ಭ ಇರ್ಬೋದು, ರಘುಪತಿ ಭಟ್ ಚುನಾವಣೆ ನಿಂತ ಸಂದರ್ಭ ಇರ್ಬೋದು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅವ್ರ ಮಕ್ಕಳ ಕೈಯಲ್ಲಿ ಸೇರಿದೆ. ಅವರು ತಗೊಂಡಂಥ ತೀರ್ಮಾನವೇ ಒಂದು. ಅದ್ರ ಹಿಂದೆ ಡಾಕ್ಟರ್ ಬಿ ಎಸ್ ಆಚಾರ್ಯ, ಕರಂಬಳಿ ಸಂಜೀವ್ ಶೆಟ್ಟರು, ಅನಂತಕುಮಾರ್, ಯಡಿಯೂರಪ್ಪನವರು, ನಾನು, ಜಗದೀಶ್ ಶೆಟ್ಟರು, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ರಾಜಕೀಯ ಪಕ್ಷವನ್ನು ಬೆಳೆಸ್ಕೊತ ಬಂದ್ವಿ. ಆವಾಗಿನ ಸಿದ್ಧಾಂತ ಇದೇ ಹಿಂದುತ್ವ, ಇದೇ ರೈತ, ರಾಷ್ಟ್ರೀಯ ವಿಚಾರ. ಇವದೆಲ್ಲ ಪಕ್ಕಕ್ಕೆ ಹೋಗಿದೆ. ಯಾರು ನನ್ನ ಜೊತೆಗಿರ್ತಾರೆ, ಯಡಿಯೂರಪ್ಪನವ್ರ ಜೊತೆಗಿರ್ತಾರೆ, ಅವ್ರಿಗೆ MP ಟಿಕೆಟು. ಯಾರು ನನ್ನ ಜೊತೆಗಿರ್ತಾರೆ, ಅವ್ರಿಗೆ MLA ಟಿಕೆಟು. ಯಾರು ನನ್ನ ಜೊತೆಗಿರ್ತಾರೆ, ನನ್ನ ಕುಟುಂಬದ ಜೊತೆಗಿರ್ತಾರೆ, MLC ಟಿಕೆಟು. ಭಟ್ಟಂಗಿಗಳ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿದೆ ಅನ್ನೋದು ನೋವಿದೆ. ಇದು ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಚರ್ಚೆ ಆಗ್ತಾಯಿದೆ, ನಾಯಕತ್ವದ ಚರ್ಚೆ ಆಗ್ತಾಯಿದೆ. ಈ ಚರ್ಚೆ ಆಗಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು.